ವರುಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಕಿಂಗ್ ಹೇಳಿಕೆ. ವರುಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಚ್ಚರಿಯ ಮಾತನಾಡಿದ್ದಾರೆ. ವರುಣಾದಲ್ಲಿ ಲೀಡ್ ಕೊಟ್ರೆ ನನ್ನನ್ನ ಯಾರೂ ಮುಟ್ಟೋಕ್ಕಾಗಲ್ಲ. ನಾನಿರ್ಬೇಕು ಅಂದ್ರೆ 60,000 ಲೀಡ್ ಕೊಡಿ ವರುಣಾದಲ್ಲಿ. ನಾನಿರ್ಬೇಕಾ ಬೇಡವಾ ಹೇಳಿ ಅಂತ ಅಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರ ಬಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡಬೇಕು ಅಂತ ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೇಳಿಕೊಂಡಿದ್ದಾರೆ. ಅದರ ಜೊತೆಗೆ ನಾನಿರಬೇಕು ಅಂದ್ರೆ ನೀವು 60,000 ಲೀಡ್ ಕೊಡಲೇಬೇಕು, ಆಗ ಮಾತ್ರ ನನ್ನನ್ನ ಯಾರೂ ಟಚ್ ಮಾಡೋದಕ್ಕಾಗೋದಿಲ್ಲ ಎಂದಿದ್ದಾರೆ. ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡಬೇಕಾ ಅದಕ್ಕಿಂತ ಜಾಸ್ತಿ ಕೊಡಬೇಕಾ ನೀವು? ಜಾಸ್ತಿ ಕೊಡಬೇಕಾ ಅಷ್ಟೇ ಕೊಡಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ತೀವಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ, ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ನನಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಒಂದು ಕಡೆ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಪರೋಕ್ಷವಾಗಿ ಏನಾದರೂ ಸಿಎಂ ಕುರ್ಚಿಯ ಬಗ್ಗೆನೇ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಸಂದೇಶವನ್ನ ಕೊಟ್ರ ಅಂತ ಹೇಳಿ? ಖಂಡಿತವಲ್ಲೂ ಮಧುಶ್ರೀ, ಇದು ಒಂದು ರೀತಿಯಲ್ಲಿ ಅಚ್ಚರಿಯಾದಂಥ ಹೇಳಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಹಿರಂಗ ಸಮಾವೇಶದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಇಷ್ಟು ದಿನ ಕಾಂಗ್ರೆಸ್ನ ಹಲವು ಶಾಸಕರು ಈ ರೀತಿಯಾದಂಥ ಅಧಿಕಾರ ಹಂಚಿಕೆ ವಿಚಾರವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ಈ ಬಗ್ಗೆ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಒಂದು ಹಂತಕ್ಕೆ ಈಗ ಸಿದ್ದರಾಮಯ್ಯನವರು ಬಂದಿರುವಂಥದ್ದು, ನಾ ಇರಬೇಕಾ ಬೇಡವಾ ಅನ್ನುವಂಥದ್ದನ್ನ ಕಾರ್ಯಕರ್ತರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಯಾಕಂದರೆ 60,000 ಲೀಡ್ ಕೊಡಬೇಕು, 60,000 ಕೊಟ್ಟರೆ ಲೀಡ್ ಕೊಟ್ಟರೆ ನಾನು ಗಟ್ಟಿಯಾಗಿರ್ತೀನಿ ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ರ. ಯಾಕಂದರೆ ಗುಬ್ಬಿ ಶಾಸಕರಾದಂಥ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂಥ ಹೇಳಿಕೆ ಕೊಟ್ಟರು. ಅತಿ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ನನಗೆ ಮುಜುಗರ ಮಾಡಬೇಡಿ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಹೇಳಿಕೆ ಆದರೆ, ಮತ್ತೊಂದು ನಾನು 60,000 ಲೀಡ್ ಕೊಟ್ಟರೆ ನಾನು ಗಟ್ಟಿಯಾಗಿರ್ತೇನೆ ಅನ್ನುವಂಥದ್ದನ್ನ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಯಾಕಂದರೆ ವರುಣಾ ಕ್ಷೇತ್ರ ಹೇಳಿಕೆಳಿ ಅವರ ಸ್ವಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಲೀಡ್ ಬರಲಿಲ್ಲ ಅಂತಂದರೆ ನಿಜಕ್ಕೂ ಕೂಡ ಅವರಿಗೆ ಮುಜುಗರ ಆಗುತ್ತೆ. ಮುಜುಗರ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರನ್ನೇ ಪ್ರಶ್ನೆ ಮಾಡುವಂಥ, ಪಕ್ಷದಲ್ಲಿ ಅವರನ್ನೇ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದಾಗಿಯೇ ಈ ಒಂದು ಕ್ಷೇತ್ರದಲ್ಲಿ 60,000 ಲೀಡನ್ನು ಕೊಡಬೇಕು, ಮತ್ತು ಈ ರೀತಿಯಂಥ ಲೀಡ್ ಕೊಟ್ಟರೆ ನಾನು ಗಟ್ಟಿಯಾಗಿರ್ಬೋದು, ನಾನು ಇರಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ಗೋಚರಿಸ್ತಾ ಇದೆ. ಇದೆಲ್ಲೋ ಒಂದು ಕಡೆ CM ಕುರ್ಚಿಗಾಗಿಯೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ರ, ಮತ್ತು ಮತದಾರನ ಭಾವನಾತ್ಮಕವಾಗಿ ಸೆಳೆಯಲಿಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆ ಕೊಟ್ರ ಅನ್ನುವಂಥದ್ದು ಸಹಜವಾಗಿ ಒಂದು ಪ್ರಶ್ನೆ ಮೂಡಿರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಮಂಡ್ಯದಲ್ಲಿ ಅಂಬರೀಶ್ ಅವರ ಆಪ್ತನಿಗೆ ಗಾಳ ಹಾಕಿದ ಕುಮಾರಸ್ವಾಮಿ, ಜೆಡಿಎಸ್ಗೆ ಅಮರಾವತಿ ಚಂದ್ರಶೇಖರ್ ಅವರನ್ನ ಸೆಳ್ಕೊಂಡಿದ್ದಾರೆ ದಳಪತಿ. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ವರುಣಾ ವಿಚಾರದಲ್ಲಿ ಮಾತನಾಡಿದ್ರೆ, ಮತ್ತೊಂದು ಕಡೆ ವರುಣಾದಲ್ಲಿ HD ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟಿದ್ದಾರೆ. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರಂತೆ. ವರುಣಾದಲ್ಲಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್. ಎಲ್ಲಿದೆ ಜನತಾದಳ ಅಂತ ನಾನು ಹೇಳೇ ಇಲ್ಲ. ಬಿಜೆಪಿ ಜೊತೆಗೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ, ಬಿಜೆಪಿ ಜೊತೆ ಅಪವಿತ್ರ ಹೊಂದಾಣಿಕೆ ಎಂದಿದ್ದೇನೆ. ಎಲ್ಲಿದೆ ಜನತಾದಳ ಅಂತ ನಾನು ಕೇಳಿಲ್ಲ. ಇದನ್ನ ಹೇಳಿದ್ರೆ ಒದೆಯೋದಕ್ಕೆ ಶುರು ಮಾಡಿದ್ದಾರೆ ಅಂತ ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಲ್ಲಿದೆ ಜೆಡಿಎಸ್ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡ್ತಾರೆ.
ಅವರಿಗೆ ನಾನು ತಕ್ಕ ಉತ್ತರವನ್ನ ಕೊಡ್ತೀನಿ ಅಂತ ದೇವೇಗೌಡರು ಹೇಳಿದ್ರು. ಆದ್ರೆ ಇಲ್ಲಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ತಾವು ಏನ್ ಹೇಳಿದ್ದು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಬಿಜೆಪಿ ಜೊತೆಗೆ ಅವರು ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೇನೆ ವಿನಃ ಜೆಡಿಎಸ್ ಎಲ್ಲಿದೆ ಅಂತ ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ ಅನ್ಹೋಲಿ ಅಲಯನ್ಸ್, ಇಂಗ್ಲಿಷ್ನಲ್ಲಿ ಅನ್ಹೋಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ತಪ್ಪ? ಇದು ಸತ್ಯ ಅಲ್ವಾ? ಇದು ಅಸತ್ಯನಾ? ನೀವು ತಿಳ್ಕೋಬೇಕು ಅಷ್ಟೇ. ಇದು ಹೇಳಿದ್ರೆ ಏನ್ ದೇವೇಗೌಡರು ನಮ್ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ, ಎದ್ದು ಬಂದು ಎದಗೊದ್ದಾಗಿ ಅಂತ ನೋಡಿ. ಈಗ ನಮಗೆ ಒದೆಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ ಅನ್ಹೋಲಿ ಅಲಯನ್ಸ್, ಇಂಗ್ಲಿಷ್ನಲ್ಲಿ ಅನ್ಹೋಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ.